ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಎಲ್ರಿಗೂ ನನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿದ್ದು ಒಂದು ವಿಷಯ ಏನಂದ್ರೆ, ನನ್ನ 50ನೇ ಸಿನಿಮಾಗೆ ಯಾರು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನಾನು ಫೋನ್ ಮಾಡಿದವ್ರು ಎಲ್ಲರೂ ಹೇಳಿದ್ದೊಂದೇ ಮಾತು, ಯೋಗಿ ನೀನು ಗೆಲ್ಲಬೇಕು, ನೀನು ಗೆಲ್ಲೋದನ್ನ ನಾವು ನೋಡಬೇಕು ಅನ್ನೋ ಒಂದು ವಿಶ್ವಾಸತೆ ಗೊತ್ತಾ. ಸೊ ನನಗದು ಆಲ್ರೆಡಿ ಗೆದ್ದಂಗಾಯ್ತು. ಆ್ಯಂಡ್ ಪ್ರತಿಯೊಬ್ಬರು ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಾನು ಸಾಕಷ್ಟು ವರ್ಷದಿಂದ ಯಾರ ಹತ್ರನೂ ಟಚಲ್ಲಿ ಇರಲಿಲ್ಲ. ಬಿಕಾಸ್ ನಾನು ಜಾಸ್ತಿ ಸೈಲೆಂಟ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಸ್ವಲ್ಪ ದೂರ ಇರ್ತೀನಿ ಎಲ್ಲಾದ್ರಿಂದ. ಸೊ ಹಾಗಾಗಿ ಹಂಗಾಗಿತ್ತು. ಆ್ಯಂಡ್ ಇನ್ನು ಮುಂದೆ ಎಲ್ಲರ ಜೊತೆನೂ ಪ್ರತಿನಿತ್ಯ ಮಾತಾಡ್ತೀನಿ ಆ್ಯಂಡ್ ಎಲ್ಲರಿಗೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಕಿಂಗ್ ಸಿನಿಮಾ ಜಾಕ್ ನನಗೆ ಬಂದು ಕತೆ ಹೇಳಿದಾಗ, ಅಂದರೆ ಜಾಕ್ ನಿಜವಾಗ್ಲೂ ಈ ಸಿನಿಮಾ ನಾವು ಅಂದರೆ ಫಿನಿಶ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗೋ ಎಲ್ಲ ಪೊಟೆನ್ಷಿಯಲ್ ಇದೆ. ಬಟ್ ಅದನ್ನ ಹೆಂಗೆ ನಾವು ಸಾಧಿಸೋದು ಅನ್ನೋ ಒಂದು ಕ್ವಶನ್ ಬಂತು. ಸರ್ ತಲೆ ಕೆಡಿಸ್ಕೊಬಿಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಫಸ್ಟ್ ಡೇ ಅದೇ ಹೇಳಿದ್ದು. ಇವತ್ತಿಗೂ ನಾನು ಅವನ ಹತ್ರ ಏನಾರು ಕೇಳಿದ್ರೆ ಜಾಕ್ ಇದೇನಾದ್ರು ಒಂದು ಸ್ವಲ್ಪ ವಿಷಯ ಏನಾದ್ರು ಮಾತಾಡ್ಬೇಕಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ಆಯ್ತು ಜಾಕ್, ಇದ್ರ ಮೇಲೆ ಇನ್ನೇನು ಮಾತಾಡಕ್ಕಾಗಲ್ಲ. ಇವಾಗ ಹೆಂಗ್ ಕ್ವಶನ್ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಆನ್ಸರ್ ಮಾಡ್ತಿದ್ದ, ನೀವ್ ಕೇಳಿದಕ್ಕಿಲ್ಲ. ಸೊ ಅದೇ ತರ ನನಗೂ ಸರ್ ಆಮೇಲೆ ಹೇಳ್ತೀನಿ ಅಂತ. ಈ ಟೀಸರ್ ನನಗೆ ತೋರಿಸಿರ್ಲಿಲ್ಲ, ಈ ಫೈನಲ್ ಕಾಪಿ ನಾನು ಇಲ್ಲೇ ನೋಡಿದ್ದು. ಯಾಕಂದ್ರೆ ಮುಂಚೆ ಒಂದು ಟೀಸರ್ ನ ಕೊಟ್ಟಿದ್ದ, ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಅವ್ನಿಗೆ ಯೋಗಿ ಎಲ್ಲಾ ಕಡೆ ತೋರ್ಸ್ಕೊಂಡು ಓಡಾಡ್ತಿದ್ದಾನೆ ಅಂತ. ನಾವ್ ಮಾಡಿರೋ ಕೆಲಸ ನಮ್ಗೆ ಖುಷಿ ಇರುತ್ತಲ್ಲ, ಒಂದಷ್ಟು ಜನಕ್ಕೆ ತೋರ್ಸಿರ್ತೀವಿ ನಮ್ಗೆ ತುಂಬಾ ಕ್ಲೋಸ್ ಇರೋವ್ರಿಗೆ. ಸೊ ಅದ್ ಯಾರು ಹೇಳಿದ್ರೋ ಗೊತ್ತಿಲ್ಲ, ಕಳ್ಳನ ಮಕ್ಳು ಸಿಕ್ಕಾಕೊಂಡ್ರೆ ಸರಿ ಅಂತ ಇವತ್ತು ಇಲ್ಲಿ ಬಂದು ಕೂರೋವರೆಗೂ ಬಿಟ್ಟಿಲ್ಲ ಅವನು. ಸರಿ ಬನ್ನಿ ಇಲ್ಲಿ ನೋಡಿ ಅಂತ. ಬಟ್ ತುಂಬಾ ಒಳ್ಳೆ ಕೆಲಸನೇ ಮಾಡ್ದ ಅನ್ಸ್ತಾ ಇದೆ ಇವಾಗ. ಇಲ್ಲ ಅಂದ್ರೆ ಎಲ್ರಿಗೂ ತೋರ್ಸ್ಕೊಂಡು ಓಡಾಡ್ತಾ ಇದ್ದೆ 100%. ಅಂಡ್ ಟೆಕ್ನಿಕಲ್ ಟೀಮ್ ಬ್ಯೂಟಿಫುಲ್ ಆಗಿದೆ. ಆಂಬ್ರೋಸ್ ಪಾರಂಜಿತ್ ಅವ್ರಿಗೆ ತುಂಬಾನೇ ಕ್ಲೋಸ್ ಆಗಿರೋಂಥ ಹುಡುಗ. ಸೊ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ನಮ್ಮ ಭೂಪತಿ ಮಾಸ್ಟರ್ ಅಂಡ್ ಅವ್ರಿರೋದು ನನಗಿನ್ನೂ ಒಂದು ತುಂಬಾ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಯಾಕಂದ್ರೆ ಅವ್ರು ಡ್ಯಾನ್ಸ್ ಮಾಸ್ಟರ್ ಅನ್ನೋದಕ್ಕಿಂತ ಅವರು ಒಬ್ಬ ತುಂಬಾ ಒಳ್ಳೆ ಆಕ್ಟರ್. ಸೊ ಅವ್ರ ಲುಕ್ ಪ್ರತಿಯೊಂದೂ ತುಂಬಾ ಮಜವಾಗಿದೆ. ನಮ್ಗೆ CGVFX ಮಾಡ್ಕೊಂಡ್ರು ಅವರು, ತುಂಬಾ ಥ್ಯಾಂಕ್ಸ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸೋಮು ಸರ್, ಅವರು ಅಷ್ಟೇ ವಂಡರ್ಫುಲ್. ಅಂಡ್ ಶಶಾಂಕ, ಅವನು ಸಿನಿಮಾದಲ್ಲಿ ಮೊದಲನೇ ಸಾಂಗ್ ಆಡಿದ್ ನನ್ನ ಸಿನಿಮಾದೆ ಅನ್ಸುತ್ತಲ್ಲ, ನನ್ನ ಸಿನಿಮಾ ಮೊದಲನೇ ಸಾಂಗ್ ಆಡೋದು. ಅಂಡ್ ಈಗ ಮ್ಯೂಸಿಕ್ ಮಾಡ್ತಿದ್ದಾನೆ, ನನಗೆ ತುಂಬಾ ಖುಷಿ ಇದೆ ಅದು. ಥ್ಯಾಂಕ್ ಯು ಶಶಾಂಕ್. ಅಂಡ್ ಪ್ರೊಡ್ಯೂಸರ್ಸ್, ನಾವು ಕತೆ ಏನೋ ಹೇಳ್ದ, ನಂಬರ್ಸ್ ಒಂದಷ್ಟು ಹೇಳ್ದ, ಒಂದ್ ಸೆಕೆಂಡ್ ನನಗೆ ತಲೆ ತಿರುಗ್ತು. ಗುರು ದೇವ್ರನಿಗೂ ಅಷ್ಟೆಲ್ಲ ಹಾಕೊಂಡ್ರಿ ಹಿಂಗಮ್ಮ ಆಗಲ್ಲ ಕಣೋ, ಕಷ್ಟ. ಇವಾಗಿನ ಸ್ಥಿತಿ ಯೋಚನೆ ಮಾಡಿದಾಗ ನಮ್ಗೆ ಅದು ಯೋಚನೆ ಮಾಡ್ಲೇಬೇಕಾಗತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರಿಗೆ ರಿಟರ್ನ್ಸ್ ಏನಿರುತ್ತೆ ಅನ್ನೋದು. ಸೊ ಅದಕ್ಕೂ ಅವ್ರು ಯಾವ್ದಕ್ಕೂ ಯೋಚನೆ ಮಾಡಿದಿರ ಎಲ್ಲ ಪ್ರೊಡ್ಯೂಸರ್ಸ್ ನಾವು 100% ಮಾಡ್ತೀವಿ ಸಿನಿಮಾನ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದಾರೆ. ಅಂಡ್ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ, ಈ ಸಿನಿಮಾ ನಾನ್ ಮಾಡೋದಕ್ಕೆ ಕಾರಣ ನಮ್ಮ ಅಭಿ ಬಾಮೈದ ಬರಲಿ. ಅಂದ್ರೆ ಅಭಿಯಿಂದಾನೇ ನನಗೆ ಜಾಕ್ ಪರಿಚಯ ಆಗಿದ್ದು. ಸೊ ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಅಂಡ್ ವರ್ಸೆಲ್ ಬಾಮೈದ ನಿಜವಾಗ್ಲೂ ಅಲ್ಲ, ಬಟ್ ನಾವು ಕರ್ಕೊಳ್ಳೋರು ನಂಗೆ ಬಾಮೈದ ಅಂತ. ಯಾವಾಗಲೂ ಮನೆಗೆ ಬರೋನು, ನನ್ನ ವೈಫ್ನ ಅಕ್ಕ ಅನ್ನೋನು, ನನ್ನ ಅಣ್ಣ ಅನ್ನೋನು. ಏನೋ ಸಂಬಂಧ ಕಟ್ತಾ ಇದೆ, ಕರೆಕ್ಟ್ ಆಗಿ ಏನಾರು ಒಂದ್ ಹೇಳು, ಅವಳನ್ನ ಅತ್ತಿಗೆ ಅನ್ನು, ಇಲ್ಲ ನನ್ನ ಭಾವ ಅನ್ನು. ಸೊ ಹಿಂಗಾಗಿ ಇದು ಬಂದಿರೋ ಅಂಥದ್ದು. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಥ್ಯಾಂಕ್ ಯು. ಕೇಳೋಂಗಿದ್ರೆ ಯೋಗಿ ಸರ್ ಈ ಕಡೆ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್, ಕಾಂಗ್ರೆಸ್. ತುಂಬಾ ದಿನ ಕಾಯ್ತಿದ್ದಂತ ಸಿನಿಮಾ ಅಂತ ಅನಿಸ್ತಾ ಇದೆ. ಸೊ ದುನಿಯಾದಲ್ಲಿ ಬ್ಲೇಡ್ ಹಿಡ್ಕೊಂಡು ಎಳೆದ್ರೆ ಹೋಗ್ಬಿಡ್ತೀಯ ಅಂತಿದ್ರೆ, ಸೊ ಈಗ ಕೈನಲ್ಲಿ ಹುಕ್ ಬಂದಿದೆ. ಸೊ ಈ ರಕ್ತಪಾತದ ಹಿಂದೆ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಈ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲು ತುಂಬಾ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ಎಸ್. ಅಂದ್ರೆ ನನಗೆ ಒಂದು ಆಕ್ಟಿಂಗ್ಗೆ ತುಂಬಾ ಸ್ಪೇಸ್ ಇರುವಂತ ಒಂದು ಕ್ಯಾರೆಕ್ಟರ್ ಇದು. ಅಂಡ್ ಆ ಲಾಸ್ಟ್ ಶಾರ್ಟ್ ನಾನು ಮಾಡ್ಬೇಕಾದ್ರೂ ಅಷ್ಟೇ, ಜಾಕ್ ಇದೊಂದು ನಾವು ಅಚೀವ್ ಮಾಡ್ಬೇಕು ಹೆಂಗಾದ್ರು ಅಂತ ಕಣ್ಣೀರ್ ಬರೋವಂಥದ್ದು. ಬಿಕಾಸ್ ಲಾಂಗ್ ಶಾರ್ಟ್, ಅದು ನಡ್ಕೊಂಡ್ ಬಂದು ನಿಂತು ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಬರ್ತಾನೆ ಇರುತ್ತೆ. ಅದೊಂದು 5 ಟೇಕ್ ಏನೋ ಮಾಡಿದ್ವಿ, ಅವಾಗ ಓಕೆ ಆಯ್ತು. ಅಂಡ್ ನಮ್ಮ ಆಂಬ್ರೋಸ್ ಅಲ್ಲೇ ಕೂತಿದ್ರು, ಮತ್ತೆ ನಮ್ಮ ಜಾಕ್ನು, ಇಬ್ರು ತುಂಬಾನೇ ಖುಷಿ ಪಟ್ರು ಆ ಶಾರ್ಟ್ ಮಾಡಿ. ಅಂಡ್ ಈ ಸಿನಿಮಾ ಪ್ರತಿ ಸೀನು ನಮ್ಗೆ ಅದೇ ತರಾನೇ ಫೀಲ್ ಬರುತ್ತೆ. ಅಂಡ್ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಅಂಡ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದ್ರೆ, ನಾನು ತುಂಬಾ ಚಿಕ್ಕ ವಯಸ್ಸಿಗೆ ಹೀರೋ ಆದವನು, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಅವಾಗ ನಾನು ಹೀರೋ ಆಗ್ಬೇಕು ಅಂತ ಬಂದವನಲ್ಲ, ಅಥವಾ ನಾನು ಇಂಡಸ್ಟ್ರಿ ಏನೋ ಹೆಸರು ಮಾಡ್ಬೇಕು ಅಂತಾನು ಬಂದವನಲ್ಲ. ಆ ವಯಸ್ಸಲ್ಲಿ ಅದೇನು ಗೊತ್ತೂ ಇರ್ಲಿಲ್ಲ. 16-17 ವರ್ಷಕ್ಕೆ
ಹೀರೋ ಅದ ಎಲ್ಲಾರು ನನ್ನನ್ನು ಇಷ್ಟಪಡಕ್ ಶುರು ಮಾಡಿದ್ರು. ಅದೆಲ್ಲ ಆಯ್ತು. ಅದಾದ್ಮೇಲೆ ಡೌನ್ ಫಾಲ್ ಇರುತ್ತೆ. ಇವಾಗ ವಾಪಸ್ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಅಂಡ್ ಇವಾಗ 35ನೇ ವರ್ಷಕ್ಕೆ ನಂದು ಡೆಬ್ಯೂ ಸಿನಿಮಾ ಇದು, 50ನೇ ಸಿನಿಮಾ. ಸೊ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿವರೆಗೂ ನೋಡಿದ್ ಯೋಗಿ ಬೇರೆ, ಇನ್ಮೇಲೆ ನೋಡೋ ಯೋಗಿನೇ ಬೇರೆ. ಸೊ ಆ ತರನೇ ಈ ಸಿನಿಮಾ ಇಂದ ಟ್ರೀಟ್ ಆಗತ್ತೆ. ಲೈಕ್ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನ್ಸಿರುತ್ತೆ, ಏನೋ ಒಂದು ಹೊಸದಾಗಿ ಏನೋ ಪ್ರಯತ್ನ ಪಟ್ಟಿದ್ದಾನೆ, ಅದೊಂದು ಚೆನ್ನಾಗಿ ಲೆವೆಲ್ಗೆ ರೀಚ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಖಂಡಿತವಾಗ್ಲು ಇನ್ನು ಮೇಲೆ ಬರೋ ಸಿನಿಮಾಗಳಿರುತ್ತಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಅಂಡ್ ನಂಗಂತ ನಾನು ಎಲ್ಲಾ ಬ್ಲಾಕ್ ಬಸ್ಟರ್ ಆಗ್ಬಿಡ್ತವೆ, ಎಲ್ಲಾ ತುಂಬಾ ದುಡ್ಡು ಮಾಡ್ತೀವಿ ಅಂತಲ್ಲ, ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಸೊ ಖಂಡಿತವಾಗ್ಲೂ ಅದೇ ತರ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ, ಡೈರೆಕ್ಟ್ ಹೇಳ್ತಾ ಇದ್ರು ಚೆನ್ನೈಲಿ ಒಬ್ಬ ಸ್ಟಾರ್ ನೋಡಿದಾಗ ಅದನ್ನ ಬೇರೆ ರೀತಿನೇ ರಿಸೀವ್ ಮಾಡಿದ್ರು ಅಂತ. ಲಾಸ್ಟ್ ಪೋಸ್ಟರ್ ನೋಡಿದಾಗ, ಅಂದ್ರೆ ಇದು ಒಂದು ಜಸ್ಟ್ ಪಾಸಿಟಿವ್ ಆಗಿ ಹೇಳ್ತಾ ಇರೋದು, ಇಲ್ಲಿಂದಷ್ಟು ಜನ ಮಾತಾಡ್ತಾ ಇದ್ರು. ಆ ಲಾಸ್ಟ್ ಪೋಸ್ಟ್ ನೋಡಿದಾಗ ನಿಮ್ಮ ಯಾರಾದ್ರೂ ಸ್ನೇಹಿತರ ಇಮೇಜ್ ನೆನಪಾಯ್ತಾ? ಹೇಗೆ ಸಿನಿಮಾ ಇಂಡಸ್ಟ್ರಿಲಿ? ಅದ ಹೌದು ಸರ್, ಧನುದ ಫಸ್ಟ್ ಲಾಸ್ಟ್ ಪೋಸ್ಟರ್. ಇರೋದ ಹೌದು ಸರ್. ಯಾರದ್ದು? ನನ್ಗೆ ಆ ಥರದ್ದೇನು ಅನ್ಸಲಿಲ್ಲ. ಅನಿಸ್ತಾ ಸರ್ ಏನಾದ್ರು? ಇಲ್ಲ, ಯಾಕಂದ್ರೆ ನನ್ನ ಮಕ್ಕ ನೋಡ್ಕೊಂಡು ನಾನು ಯಾರನ್ನ ನೆನ್ಸ್ಕೊಳ್ಳಿ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ ನನಗೆ ದೇವರಾಣಿಗೂ. ಅಂಡ್ ಈ ಸಿನಿಮಾ ನಮ್ಗೆ ಟೀಸರ್ ಲಾಂಚ್ ಮಾಡಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ವಿಜಯ್ ಸೇತುಪತಿ ಸರ್, ಮತ್ತೆ ಜಿ ಪ್ರಕಾಶ್, ಸೆಲ್ವಾ ಸರ್, ಆಮೇಲೆ ಪಾರಂಜಿತ್ ಅವರು 4 ಜನ ಅಲ್ಲಿ ನಮ್ಗೆ ಆನ್ಲೈನ್ ರಿಲೀಸ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಧನು ಬರ್ಬೇಕಿತ್ತು ಇವತ್ತು. ನಾನು ಫೋನ್ ಮಾಡಿದೆ, ಶೂಟಿಂಗ್ ಅಲ್ಲಿ ಇದ್ದೀನಿ ಕಣೋ, ಆಗಲ್ಲ ಅಂತಂದ. ನೋಡಪ್ಪ, 50ನೇ ಸಿನಿಮಾ, ನೀನ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಬರ್ಬೇಕು ನೀನು ಅಂತಂದೆ. ಇಲ್ಲಿ ಯಾವ ತರ ಹಾಕೊಂಡ್ ರುಬ್ತಾವ್ರೆ ಅಂದ್ರೆ, ನನ್ನ ಫಸ್ಟ್ ಇಯರ್ ಆನಿವರ್ಸರಿಗೂ ಮನೆಗೆ ಹೋಗ್ಬಿಡ್ತಾ ಇಲ್ಲ, ಇನ್ನು ಅಲ್ಲಿಗೆ ಬರಕ್ಕಾಗತ್ತಾ, ಯೋಚನೆ ಮಾಡು ಅಂದ. ಅದ್ರ ಮೇಲೆ ನಾನೇನು ಮಾತಾಡಿ, ಸರಿ ಮಗ ಆಯ್ತು ಆನ್ಲೈನ್ ರಿಲೀಸ್ ಮಾಡು ಅಂದೆ. ಅವನು ರಿಲೀಸ್ ಮಾಡ್ಕೊಡ್ತಿದ್ದಾನೆ. ಥ್ಯಾಂಕ್ ಯು, ಇವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಥ್ರೂ ಔಟ್ ಅವರು ನಮ್ಮ ಸಪೋರ್ಟ್ ಅಲ್ಲಿ ಇರ್ತಾರೆ, ಅವ್ರಿಗೂ ತುಂಬಾ ಥ್ಯಾಂಕ್ಸ್. ನಾರ್ಮಲಿ ಏನಾಗುತ್ತೆ, ಕನ್ನಡ ತಮಿಳ್ ನಾವು ಭಾಷೆಯಲ್ಲಿ ಡಿಫ್ರೆನ್ಸ್ ಬಿಟ್ರೆ ಕಂಟೆಂಟ್ಗಳು ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಸೊ ನಾನ್ ಜಾಕ್ ಫಸ್ಟ್ ಹೇಳಿದ್ದದೇನೆ, ಜಾಕ್ ನಾವು ಕನ್ನಡ ಸಿನಿಮಾ ಮಾಡೋಣ ಜಾಕ್, ಆಮೇಲೆ ಬೇರೆ ಅವ್ರು ನೋಡ್ಕೊಳ್ಳಿ, ತೊಂದರೆ ಇಲ್ಲ ಅಂತ. ಸೊ ಅದೇ ತರ ನಾವು ಮಾಡಿದ್ವಿ. ಅಂಡ್ ಅದೇನಾಯ್ತು, ನಾವು ಮಾಡ್ತಾ ಮಾಡ್ತಾ ತುಂಬಾ ನಂಬಿಕೆ ಬರಕ್ ಶುರು ಆಯ್ತು ನಮ್ಗೆ. ಸೊ ಇನಿಷಿಯಲಿ ಒಂದೇ ಸಾಕು ಅಂತಿದ್ವಿ. ಅದಾದ್ಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ ಕಡೆಯಿಂದ ಆಫರ್ ಬಂತು. ನೋಡಿದಾಗ ಟೀಸರ್ ನೋಡಿ, ನೀವು ತೆಲುಗುಲ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹಿಂಗೆ ಆಗ್ತಿದೆ ಬೆಳವಣಿಗೆ. ಸೊ ನಮ್ಗೂ ಹಾಡುಗಳು ಡೆಫಿನೆಟ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಶಶಾಂಕ್. ಅವ್ನ್ ಗೌಳಿ ಸಿನಿಮಾಲು ತುಂಬಾ ಚೆನ್ನಾಗಿ ಮಾಡಿದ್ದ ಸಾಂಗ್ಸ್ ಅವನು. ಸೊ ನನ್ಗೆ ಇಷ್ಟ. ಅವ್ನ್ ರೀ ರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ಅಂಡ್ ನಂದು ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲಾ ಸಿನಿಮಾದಲ್ಲೂ 2-3 ಸಾಂಗ್ ಹಿಟ್ ಆಗಿದಾವೆ. ಸೊ ಈ ಸಿನಿಮಾಲು ಖಂಡಿತವಾಗ್ಲೂ ಹಿಟ್ ಆಗತ್ತೆ. ಅದೇ ನಿನ್ನೆ ನೀವು ಫೋನಲ್ಲಿ ಮಾತಾಡಿದಾಗಲೇ ನನಗೆ ಸಡನ್ ಆಗಿ ಸ್ಟ್ರೈಕ್ ಆಗಿದೆ ಅದು. ನೀವೇ ಹೇಳಿದ್ದು ನನಗೆ. ನಾನು ಅಲ್ಲಿವರೆಗೂ ಆ ಯೋಚನೆಯಲ್ಲಿ, ಅಂದ್ರೆ ಬೇರೆ ಏನೋ ಯೋಚನೆಯಲ್ಲಿ ಇದ್ದಾಗ ಆಗಿದ್ದು. ಅಂದ್ರೆ ನಾನೊಂದು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದೆ. ಅವಾಗ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆಗೆ ಒಂದು ಇಂಟರ್ವ್ಯೂ ಆಗೋದು ಒಂದು ಚಾನಲ್ ಅಲ್ಲಿ. ಸೊ ಅದನ್ನ ಮುಗಿಸ್ಕೊಂಡು ಬರ್ತಾ ನನಗೆ ತುಂಬಾ ಭಯ, ಇವ್ರು ಬರ್ತಾರ ಜನ ಇಲ್ವಾ, ಯಾಕಂದ್ರೆ ಒಂದ್ ಯಾವ್ದೋ ಸಿನಿಮಾ ಪಾತ್ರ ಮಾಡಿದಾನೆ, ಅವನು ನೋಡಕ್ ಯಾರು ಬರ್ತಾರೆ ಜನ ಅನ್ನೋ ತರ ಎಲ್ಲ ಕೇಳಿದ್ದೆ. ನಾರ್ಮಲ್, ಅದು ಸಹಜ, ಎಲ್ಲಾರು ಮಾತಾಡ್ತಾರೆ. ಸೊ ನಾನ್ ಬರ್ತಾ 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 ಫೋನ್ ಕಾಲ್ ಶುರು ಆಯ್ತು. ನಮ್ಮ ಹುಡುಗರು ಮಾಡಿದ್ರು, ಗುರು ತುಂಬೋಗ್ತಾವ್ರೆ ಗುರು ಜನ, ಏನೋ ಮ್ಯಾಜಿಕ್ ಆಗುತ್ತೆ ಬನ್ನಿ ಇದು ಅಂತ. ಸೊ ಇಲ್ಲಿ ಬಂದು ಆಚೆ ನಿಂತಾಗ ತಳ್ಳಾಡ್ಬಿಟ್ರು. ನನಗೆ ಅಪ್ಪ ಪರವಾಗಿಲ್ಲ ಗುರು, ಇನ್ನು ಒಳಗಡೆ ಹೋಗ್ಬೇಕು, ಸಿನಿಮಾ ನೋಡ್ಬೇಕು ನಾವು ಅಂತ. ಕೂತ್ವ ಜಿಂಕೆ ಮರಿ ಸಾಂಗು, ಕುಲದಲ್ಲಿ ಕಿಳಿಯೋದು ಸಾಂಗು, ಪ್ರತಿಯೊಂದು ತುಂಬಾ ಎಂಜಾಯ್ ಮಾಡಿದ್ರು. ಸೊ ಅದನ್ನ ನೆನ್ಸ್ಕೊಳ್ಳೋದಾದ್ರೆ 50ನೇ ಸಿನಿಮಾ ಇಲ್ಲಿ ಮಾಡ್ತಿದೀವಿ. ಎಲ್ಲ ಇದು ಅಚಾನಕ್ ಆಗಿದ್ದು, ಪ್ಲಾನ್ ಅಂತ ಏನಿರ್ಲಿಲ್ಲ ನಮ್ಗೆ. ಸೊ ಇಲ್ಲೇ ಆಗ್ಬೇಕು ಅನ್ನೋದೊಂದು ಡೆಸ್ಟಿನಿ ಇತ್ತು. ಸೊ ಇಲ್ಲಿಗೆ ಬಂತು. ಸೊ ಇಲ್ಲೇ ಆಗಿದೆ. ಅಂದ್ರೆ ಶಿವಣ್ಣ ಎಸ್ಪೆಷಲಿ ಬಂದು ನನಗೆ ಈ ಸಿನಿಮಾ ಟೈಟಲ್ಗೆ ಅವರು ಆಶೀರ್ವಾದ ಮಾಡೋಗಿದ್ದು ನನಗೆ ತುಂಬಾನೇ ಖುಷಿ ಇದೆ. ಇದು ತುಂಬಾ ಸ್ಪೆಷಲ್ ಆಗುತ್ತೆ. ಒಬ್ಬ ಕಿಂಗ್ ಅನ್ಸ್ಕೋಬೇಕು ಅಂದ್ರೆ ಅವ್ನಿಗೆ ಒಂದು ದೊಡ್ಡ ರಾಜ್ಯನೇ ಇರ್ಬೇಕು ಅಥವಾ ದೇಶನೇ ಆಳ್ಬೇಕು ಅನ್ನೋದಲ್ಲ. ಇವಾಗ ಅವ್ನ ಮನೇಲಿ ಇದ್ರು ಅವ್ನ್ ಕಿಂಗ್ ಅನ್ಸ್ಕೋತಾನೆ, ಅವನ್ ಒಂದ್ ಏರಿಯಾಲ್ ಇದ್ದಾಗ ಅವ್ನ್ ಕಿಂಗ್ ಅನ್ಸ್ಕೋತಾನೆ, ಫ್ರೆಂಡ್ಸ್ ಮಧ್ಯ ಅವ್ನ್ ಕಿಂಗ್ ಅನ್ಕೋತಾನೆ. ಸೊ ಈ ತರ ಅದು ಅವ್ರವ್ರ ಒಂದು ಇದಕ್ಕೆ ಬಿಟ್ಟಿರೋ ಅಂತದ್ದು. ಹೊರಟ್ರು ಮನೋ ಹೊರಟ್ರು.
ಅಂದ್ರೆ ಇಲ್ಲಿವರೆಗೂ ತುಂಬಾ ಫ್ರೀ ಆಗಿ ಯೋಚನೆ ಇದೆ ನಮ್ಗೆ. ನಾವು ಪ್ಲಾನಿಂಗ್ ಪ್ರಕಾರ ಈಗ ಸದ್ಯಕ್ಕೆ ಇರೋದು ಒಂದು ಆಲ್ಮೋಸ್ಟ್ 120 ಡೇಸ್ ಅಂತ ಅನ್ಕೊಂಡಿದೀವಿ. ಸೊ ಚೆನ್ನಾಗಿ ಕೆಲಸ ಆಯ್ತು ಅಂದ್ರೆ ಮುಗಿಸ್ತೀವಿ, ಅಥವಾ ಇನ್ನೂ ಏನಾದ್ರು ಬೇಕು ಅಂದ್ರೆ ಇನ್ನು ಮುಂದಕ್ಕೆ ಆಗತ್ತೆ. ಶೂಟಿಂಗ್ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಸರ್ ಡೆಫಿನೆಟ್ಲಿ ಏನಂದ್ರೆ ವಿಷಯ, ಇವಾಗ ಲಾಸ್ಟ್ ಅಲ್ಲಿ ನಾನು ಅದೊಂದು ಕಣ್ಣೀರ್ ಹಾಕಿದ್ದೀನಲ್ಲ ಸರ್, ಅದ್ ಏನಕ್ಕೆ ಅನ್ನೋದೊಂದು ಸ್ವಲ್ಪ ವಿಷಯ ನಾವು ನೆಕ್ಸ್ಟ್ ಟ್ರೇಲರ್ ಬಿಟ್ಟಾಗ ಬರುತ್ತೆ. ಸೊ ಅವಾಗ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡೇ ನೋಡ್ತಾರೆ. ಅಂದ್ರೆ ಬರೀ ರಕ್ತಪಾತ ಇರುತ್ತೆ, ಬರೀ ಕೊಲೆ ಇರುತ್ತೆ, ಹೊಡೆದಾಟ ಆ ತರದ್ದಿಲ್ಲ. ಅಂದ್ರೆ ತುಂಬಾ ಒಂದು ಎಮೋಷನಲಿ ಕನೆಕ್ಟ್ ಆಗುವಂತ ವಿಷಯಗಳು ತುಂಬಾ ಇದೆ. ಸೊ ಡೆಫಿನೆಟ್ಲಿ ಎಸ್, ಯಾರಿಗೂ ಇದು ಡಿಸಪಾಯಿಂಟ್ ಆಗಲ್ಲ ಸಿನಿಮಾ, ಎಲ್ರೂ ಬಂದು ನೋಡುವಂತ ಸಿನಿಮಾ. ಹೀರೋಯಿನ್ ಇನ್ನೂ ಅದ್ರ ಬಗ್ಗೆ ಸುದ್ದಿನೇ ಬಂದಿಲ್ಲ ಸರ್, ನೋಡ್ಬೇಕು ಮುಂದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್.